ಪ್ರಾಕ್ಟಿಕಲಾಗಿ ಚೆಕ್ ಮಾಡಿದ್ರೆ ಅದೊಂದು ಕನ್ಫರ್ಮೇಷನ್ ಇರುತ್ತಲ್ಲ, ಆ ಕಾರಣಕ್ಕೋಸ್ಕರ ಚೆಕ್ ಮಾಡ್ತಾ ಇದ್ದೀನಿ ಅಷ್ಟೇ. ನಮಸ್ಕಾರ ಎಲ್ರಿಗೂ, ನಾನು ರಮೇಶ್ ಜಗತ್ ಮೈಸೂರು. ಒಂದು 3 ತಿಂಗಳ ಹಿಂದೆ ನಾನು ಒಂದು ವಿಡಿಯೋನ ಮಾಡಿದ್ದೆ, ನೇಕಾರರ ಬಗ್ಗೆ ವಿಡಿಯೋ ಮಾಡಿದ್ದೆ. ಪ್ರಶಾಂತ್ ಅಂತ ಅಂದ್ಬಿಟ್ಟು ಬಾಗಲಕೋಟೆಯ ಬನಹಟ್ಟಿಯವರು, ಅವರು ಬಂದು ಮೂಲತಃ ನೇಕಾರರು. ಅವರ ವಂಶ ಪಾರಂಪರ್ಯವಾಗಿ ಈ ನೇಕಾರರ ವೃತ್ತಿ ಏನು ಬರುತ್ತೆ ಆ ಕೆಲಸವನ್ನೇ ಮಾಡ್ಕೊಂಡು ಬರ್ತಾ ಇದ್ದಂಥವ್ರು. ಈ ಅಂಗಡಿಗಳಿಗೆ, ಸಾಮಾನ್ಯ ಸೀರೆ ಅಂಗಡಿಗಳಿಗೆ ಸೀರೆಗಳನ್ನು ನೇಯ್ದು ಹಾಕುವಂತಹ ಕೆಲಸ ಅವರ ತಾತ ತಂದೆ ಎಲ್ಲರೂ ಕೂಡ ಅದೇ ಕೆಲಸವನ್ನು ಮಾಡ್ಕೊಂಡು ಬರ್ತಿದ್ದವರು. ಇವರು ಕೂಡ ಅದೇ ಕೆಲಸ ಮಾಡ್ಕೊಂಡು ಬರ್ತಿದ್ರು. ಇತ್ತೀಚಿನ ದಿನಗಳಲ್ಲಿ ಈ ಆನ್ಲೈನ್ದೇನು ಹೆಚ್ಚಾಯಿತೋ, ಸೊ ಇವರು ಕೂಡ ನೇರವಾಗಿ ತಾವು ನೇಯ್ದಂತಹ ಸೀರೆಗಳನ್ನ ಕಡಿಮೆ ಬೆಲೆಗೆ ನೇರವಾಗಿ ಗ್ರಾಹಕರಿಗೆ ತಲುಪಿಸ್ತಾಯಿದ್ರು. ಆ ರೀತಿ ತಲುಪಿಸೋದ್ರಿಂದ ಇವರಿಗೂ ಕೂಡ ಸ್ವಲ್ಪ ಲಾಭ ಜಾಸ್ತಿ ಸಿಗ್ತಾಯಿತ್ತು. ಅಂಗಡಿಗೆ ಹಾಕೋದಕ್ಕಿಂತ ಇವರಿಗೆ ಒಂದು 10% ಲಾಭ ಸ್ವಲ್ಪ ಜಾಸ್ತಿ ಸಿಗ್ತಾಯಿತ್ತು. ಆ ಕಾರಣಕ್ಕೋಸ್ಕರ ಈ ಎಲ್ಲ ಆನ್ಲೈನ್ ಎಲ್ಲ ಬಿಸ್ನೆಸ್ ಶುರು ಆಯ್ತಲ್ಲ, ಅದಕ್ಕೆ ಇವರು ಕೂಡ ಮಾಡ್ತಾಯಿದ್ರು. ಆ ಟೈಮ್ನಲ್ಲಿ ಈ ನೇಕಾರರಿಗೆ ಸಪೋರ್ಟ್ ಆಗಬೇಕನ್ನೋ ಕಾರಣಕ್ಕೋಸ್ಕರ ನಾನು ಒಂದು ಉಚಿತ ಪ್ರಮೋಷನನ್ನು ಮಾಡಿದ್ದೆ. ಆ ವಿಡಿಯೋದಲ್ಲಿ ನಾನು ಅವ್ರ ಹತ್ರ 200 ರೂಪಾಯಿಗೂ ಕೂಡ ಕಟನ್ ಸೀರೆ ಸಿಗುತ್ತೆ ಅಂತ ಹೇಳಿದೆ, ಬಟ್ ತೋರಿಸಿರಲಿಲ್ಲ. ಅದಕ್ಕೆ ಕೆಲವರು ಕಮೆಂಟ್ ಮಾಡಿದ್ರಿ. ನನಗೆ ಕಳಿಸಿದಂತಹ ಸೀರೆಗಳನ್ನೆಲ್ಲ ತೋರಿಸಿದ್ದೆ, ಜೊತೆಗೆ ನಾನು ಹೇಳಿದ್ದೆ ಅವ್ರ ಹತ್ರ 200 ರೂಪಾಯಿಂದನೂ ಶುರುವಾಗುತ್ತೆ ಅಂತ ಅಂದ್ಬಿಟ್ಟು. ಆದರೆ ಅದರಲ್ಲಿ ಕಮೆಂಟ್ ಮಾಡಿದ್ರಿ, ನೀವು 200 ರೂಪಾಯಿಗೆ ಸಿಗುತ್ತೆ ಅಂತ ಹೇಳಿದ್ರೆ 200 ರೂಪಾಯಿ ಸೀರೆನೇ ತೋರಿಸ್ಲಿಲ್ಲ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಅವ್ರು ನನಗೆ ಕಳಿಸಿರಲಿಲ್ಲ. ಪಾಪ ಇವ್ರಿಗೆ ಹೆಂಗೆ ನಾನು 200 ರೂಪಾಯಿ ಸೀರೆ ಕಳಿಸಿದ್ರೆ ಇವ್ರು ಏನಾದರೂ ಅನ್ಕೋಬಿಡ್ತಾರೇನೋ ಅಂದ್ಬಿಟ್ಟು ಅವ್ರು ಕಳಿಸಿರಲಿಲ್ಲ. ಆದರೆ ನಾನು ಹೇಳಿದೆ, ಏನು ಹೇಳಬೇಕು ಅದನ್ನೇ ಕಳಿಸಿ ನನಗೆ ಅಂತ ಅಂದ್ಬಿಟ್ಟು. ಸೊ ಅವ್ರು ಇವಾಗ ನನಗೆ 200 ರೂಪಾಯಿ ಸೀರೆ, 200 ರೂಪಾಯಿನ ಪ್ಯೂರ್ ಕಾಟನ್ ಸೀರೆಗಳನ್ನು ಕಳಿಸಿದ್ದಾರೆ. ಅವರು ಏನು ನೀವು ನೋಡ್ತಾ ಇದ್ದಾರೆ, ಇದು 200 ರೂಪಾಯಿ ಸೀರೆ. ಹಾಗೆ ಇನ್ನೊಂದಷ್ಟು ಸೀರೆಗಳನ್ನು ಕಳಿಸಿದ್ದಾರೆ. ಈಗ ಈ 200 ರೂಪಾಯಿ ಸೀರೆನ ನೀರಿಗೆ ಹಾಕಿ ಕೂಡ ನಾವು ಚೆಕ್ ಮಾಡೋಣ. ಕಡಿಮೆ ರೇಟಿನ ಸೀರೆಗಳನ್ನು ನೀರಿಗೆ ಹಾಕಿದರೆ ಅದು ಏನಂತಾರೆ, ಹೆಂಗೆ ಮುದುರ್ಕೊಳ್ಳುತ್ತೆ, ಶ್ರಿಂಕ್ ಆಗುತ್ತೆ ಅಂತೆಲ್ಲ ಹೇಳ್ತಾರಲ್ಲ, ಆ ಥರ ಆಗುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು ಅಲ್ಲಿ ನೋಡಿ ನೀರು ಕೂಡ ರೆಡಿ ಮಾಡಿಟ್ಟಿದ್ದೀವಿ. ಪ್ರಾಕ್ಟಿಕಲಾಗಿ ಚೆಕ್ ಮಾಡೋಣ ಏನಾಗುತ್ತೆ ಏನು ಈ ಸೀರೆ ಅಂತ ಅಂದ್ಬಿಟ್ಟು. ಇದು ಬಂದು 200 ರೂಪಾಯಿ ಅಷ್ಟೇ. ಅಂಗಡಿಗಳಲ್ಲಿ ನಿಮಗೆ ಸ್ವಲ್ಪ ಜಾಸ್ತಿ ಸಿಗುತ್ತೆ, ಒಂದು 300-350 ರೂಪಾಯಿ ಈ ರೀತಿಯಾಗಿ ಸಿಗುತ್ತೆ. ಹತ್ರ ಇವರು ಅಂದರೆ ಬರೀ ಪ್ರಶಾಂತ್ ಅವರಂತಲ್ಲ, ಯಾವುದೇ ನೇಕಾರರ ಹತ್ರ ಆಗಿರ್ಬೋದು ಸೀರೆಗಳು ಸ್ವಲ್ಪ ಕಡಿಮೆ ರೇಟಿಗೆ ಸಿಗುತ್ತೆ. ಸೊ ಆ ಕಾರಣದಿಂದ ಇದನ್ನು 200 ರೂಪಾಯಿಗೆ ಕೊಡ್ತಾ ಇದ್ದಾರೆ. ಚೆಕ್ ಮಾಡೋಣ. ಅದಕ್ಕಿಂತ ಮುಂಚೆ ಈ ಸೀರೆಗಳನ್ನೆಲ್ಲ ತೋರಿಸ್ಬಿಡ್ತೀನಿ, ರೇಟ್ ಕೂಡ ಏನೇನು ಎಷ್ಟೆಷ್ಟು ಅಂತ ಹೇಳ್ತೀನಿ. ಇವ್ರ ಹತ್ರ ಬಂದು 200 ರೂಪಾಯಿಂದ 2000 ರೂಪಾಯಿವರೆಗೂ ಕಾಟನ್ ಸೀರೆಗಳು ಸಿಗುತ್ತೆ. ಪ್ಯೂರ್ ಕಾಟನ್ನು, ಸಿಲ್ಕ್ ಕಾಟನ್ ಸೀರೆಗಳು ಸಿಗುತ್ತೆ. 200 ರೂಪಾಯಿಂದ 2000 ರೂಪಾಯಿ ರೇಂಜ್ವರೆಗೂ ಕೂಡ ಸಿಗುತ್ತೆ. ಇನ್ನೂ ಒಂದು ವಿಚಾರ ಹೇಳಿದ್ರು, ಈಗ ಒಂದು ಸೀರೆ ಇದು ಈಗ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ಈ ಸೀರೆ ಬಂದು ಇದು 700 ರೂಪಾಯಿನ ಸೀರೆ. ಇದು 699 ಅಂದರು. ನಾನು ಅಂದೆ, ಈ 1 ರೂಪಾಯಿ ಕಡಿಮೆ ಮಾಡೋದೆಲ್ಲ ನೀವು ಮಾಡಬೇಡಿ ಸರ್, ಅಂಗಡಿಯವ್ರು ಮಾಡ್ತಾರೆ ಸಾಕು ಅಂತ ಅಂದ್ಬಿಟ್ಟು ಅದಕ್ಕೆ ಹೇಳ್ತಾ ಇದ್ದೀನಿ. 700 ರೂಪಾಯಿ. ಆದರೆ ಇದೇ ಸೀರೆನ 600 ರೂಪಾಯಿಗೂ ಕೂಡ ಮಾಡ್ಬೋದಂತೆ. ಅಂದರೆ ಕ್ವಾಲಿಟಿ ಡಿಫ್ರೆನ್ಸ್ ಮಾಡಿ ರೇಂಜಲ್ಲಿ ಚೇಂಜ್ ಮಾಡಿ ಮಾಡ್ಬೋದಂತೆ. ಕೆಲವರೆಲ್ಲ 12,000 ರೂಪಾಯಿ ಸೀರೆನ ಆನ್ಲೈನಲ್ಲಿ 700 ರೂಪಾಯಿಗೂ ಕೂಡ ಅದೇ ಡಿಸೈನು ಅದೇ ಪ್ಯಾಟ್ರನ್ 700 ರೂಪಾಯಿಗೂ ಕೂಡ ಸಿಗುತ್ತಂತೆ. ಅಂದರೆ ಕ್ವಾಲಿಟಿ ವೇರಿಯೇಷನ್ ಆಗುತ್ತೆ. ಆ ರೀತಿಯಾಗಿ ಈ ಸೀರೆನ ಅವರೇ ಅಂದರು, ಇದನ್ನು 600 ರೂಪಾಯಿ ಮಾಡಿಕೊಡಿ ಅಂತಂದರೆ 600 ರೂಪಾಯಿಗೂ ಕೂಡ ನೇಯ್ದು ಕೊಡ್ತಾರಂತೆ. 700 ರೂಪಾಯಿ ಸೀರೆ ಕೊಡಿ ಅಂದರೆ ಸೇಮ್ ಡಿಸೈನು ಸೇಮ್ ಪ್ಯಾಟ್ರನು ಏನೂ ಚೇಂಜ್ ಆಗೋಲ್ಲ, ಕ್ವಾಲಿಟಿ ಮಾತ್ರ ಚೇಂಜ್ ಆಗುತ್ತೆ. ಈಗ ನನಗೆ ಕಳಿಸಿರುವಂಥದ್ದು 700 ರೂಪಾಯಿ. ಈ ಸೀರೆ ಬಂದು 700 ರೂಪಾಯಿ. ಸೊ ಇದೇ ಸ್ಯಾರಿನ 600 ರೂಪಾಯಿ ಬೇಕು ಅಂದರೆ 600 ರೂಪಾಯಿಗೂ ಕೂಡ ಮಾಡಿಕೊಡ್ತಾರಂತೆ. ಎಲ್ಲ ನೇರವಾಗಿ ಹೇಳಿದ್ರು ಅವರು. ಸುಮ್ಮನೆ 600 ರೂಪಾಯಿಗೆ ಮಾಡಿಬಿಟ್ಟು ಅದನ್ನೇ 700 ರೂಪಾಯಿಗೆ ಮಾರಲ್ಲ ಮೇಡಮ್, ಕ್ವಾಲಿಟಿ ಡಿಫ್ರೆನ್ಸ್ ಮಾಡಿ ನಾವು ಅದನ್ನು ನೇಯ್ಬೋದು. ಆ ಕಾರಣಕ್ಕೋಸ್ಕರ ತಿಳಿಸ್ತಾ ಇದ್ದೀನಿ. ಇದು ಬಂದು 600 ರೂಪಾಯಿಂದ 700 ರೂಪಾಯಿಗೆ ಸಿಗುತ್ತೆ ನಿಮಗೆ ಈ ಒಂದು ಸ್ಯಾರಿ. ಏನು ನೋಡ್ತಾ ಇದ್ದೀರೋ ಕಾಟನ್ ಸ್ಯಾರಿ, ಬಹಳ ಕ್ವಾಲಿಟಿ ಮಾತ್ರ ಬಹಳ ಚೆನ್ನಾಗಿದೆ. ಇನ್ನು ಇದನ್ನು ಬಿಟ್ಟರೆ ಆಗಲೇ ಹೇಳ್ದಂಗೆ ಈ ಸೀರೆ ಬಂದು 200 ರೂಪಾಯಿ ಸ್ಯಾರಿ. ಇದು ಇನ್ನು ಇದೇನು ನೋಡ್ತಾ ಇದ್ದೀರೋ ಈ ಸೀರೆ ಬಂದು 750 ರೂಪಾಯಿ. ಅಂದರೆ 550 ರೂಪಾಯಿಗೂ ಕೂಡ ಈ ಒಂದು ಸ್ಯಾರಿ ಸಿಗುತ್ತೆ. ಕ್ವಾಲಿಟಿ ಚೇಂಜ್ ಆಗುತ್ತೆ, ಸೇಮ್ ಡಿಸೈನು ಸೇಮ್ ಪ್ಯಾಟ್ರನು ಸೇಮ್ ಕಲರು ಎಲ್ಲವೂ ಕೂಡ ಸೇಮ್ ಇರುತ್ತೆ. 550 ರೂಪಾಯಿಂದ ನಿಮಗೆ 750 ರೂಪಾಯಿವರೆಗೂ ಕೂಡ ಈ ಒಂದು ಸ್ಯಾರಿ ನಿಮಗೆ ಸಿಗ್ತಾ ಹೋಗುತ್ತೆ. ಇನ್ನು ಇದನ್ನು ಬಿಟ್ಟರೆ ಇನ್ನೂ ಒಂದು ಸ್ಯಾರಿ ಕಳಿಸಿದ್ದಾರೆ. ಇದು ಬಂದು 1250 ರೂಪಾಯಿ. ಸ್ವಲ್ಪ ಕಾಸ್ಟ್ಲಿ ಇದೆ. ಏನಕ್ಕೆ ಅಂತಂದರೆ ಇದನ್ನು ಅರ್ಧ ಪವರ್ ಲೂಮ್ ಮಾಡಿದಾರಂತೆ, ಅರ್ಧ ಹ್ಯಾಂಡ್ಲೂಮ್ ಮಾಡಿದಾರಂತೆ. ಪವರ್ ಲೂಮ್ ಮಾಡಿಕೊಂಡು ಮೇಲ್ಗಡೆ ಇದೇನು ಡಿಸೈನ್ ಬರುತ್ತೆ ಇದನ್ನೆಲ್ಲ ಹ್ಯಾಂಡ್ಲೂಮ್ ಮಾಡಿದಾರಂತೆ. ಸಂಪೂರ್ಣವಾಗಿ ಹ್ಯಾಂಡ್ಲೂಮ್ ಅಂದರೂ ನಂಬ್ತಾರೆ, ಆದರೆ ಸುಳ್ಳೇನೆ ಕೇಳೋದು ಮೇಡಮ್, ಪವರ್ ಲೂಮೇ ಇದು, ಆದರೆ ಮೇಲ್ಗಡೆ ಮಾತ್ರ ಹ್ಯಾಂಡ್ಲೂಮ್ ಮಾಡಿದ್ದೀವಿ ಈ ಡಿಸೈನ್ಗಳನ್ನು ಅಂತಂದರು. ಅದಕ್ಕೆ ಈ ಒಂದು ಸೀರೆ ಬಂದು 1250 ರೂಪಾಯಿ. ಫುಲ್ ವೈಟ್ ಕಲರ್ ಇದೆ. ಒಂದು ಓಪನ್ ಮಾಡಿ ತೋರಿಸ್ತೀನಿ ಬೇಕಿದ್ರೆ. ಈ ರೀತಿಯಾಗಿದೆ ಸ್ಯಾರಿ. ಇದು ಬಂದು 1250 ರೂಪಾಯಿ.
ಇನ್ನು ಇವಾಗ ಬನ್ನಿ, ಈಗ 200 ರೂಪಾಯಿ ಸಾರಿನ ನೇರವಾಗಿ ನೀರಿಗೆ ಹಾಕಿ ಚೆಕ್ ಮಾಡೋಣ. ಎಲ್ಲನೂ ನೀರಿಗೆ ಹಾಕ್ಬೋದು, ಏನಿಲ್ಲ, ವೀಡಿಯೋ ಲ್ಯಾಗ್ ಹಾಕುತ್ತೆ ಅಷ್ಟೇ. ಬಟ್ 200 ರೂಪಾಯಿ ಕಡಿಮೆ ರೇಟ್ ಅಲ್ವಾ, ಆ ಕಾರಣಕ್ಕೋಸ್ಕರ ಇದನ್ನು ನಿಮ್ಮ ಮುಂದೆ ನೀರಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ಇದೇಡಿರಿ, ಫೋಕಸ್ ಮಾಡಿ. ಪ್ರಾಕ್ಟಿಕಲಾಗಿ ಚೆಕ್ ಮಾಡಿದ್ರೆ ಅದೊಂದು ಕನ್ಫರ್ಮೇಷನ್ ಇರುತ್ತಲ್ಲ, ಆ ಕಾರಣಕ್ಕೋಸ್ಕರ ಚೆಕ್ ಮಾಡ್ತಾ ಇದ್ದೀನಿ ಅಷ್ಟೇ. ನೀರು ತೋರಿಸಪ್ಪ. ಅಲ್ಲಿ ನೀವು ನೀರು ನೋಡ್ಬೋದು, ಯಾವುದೇ ರೀತಿಯಾದಂಥ ಬಣ್ಣ ಹೋಗೋದಾಗಿರ್ಬೋದು ಏನೂ ಕೂಡ ಆಗಿಲ್ಲ. ಕೆಲವೊಂದು ಸ್ಯಾರಿಗಳು ಕಡಿಮೆ ರೇಟಿದ್ದು ಬಣ್ಣ ಹೋಗುತ್ತಲ್ಲ, ಆ ರೀತಿ ಏನೂ ಬಣ್ಣ ಹೋಗಿಲ್ಲ. ಬಾ ಇಲ್ಲಿ ಬಾ. ಇದೆ 200 ರೂಪಾಯಿನ ಕಾಟನ್ ಸೀರೆ ಆಗಿರುತ್ತೆ. ಫುಲ್ ಓಪನ್ ಮಾಡಿನೇ ತೋರಿಸಿದ್ದೀನಿ, ಇಲ್ಲೇ ಹಾಕೋಣ, ಆಮೇಲೆ ಒಣಗಾಕೋತೀನಿ. ಸೊ ಯಾರೆಲ್ಲ ಆ ಒಂದು ವಿಡಿಯೋಗೆ 200 ರೂಪಾಯಿ ಸೀರೆ ನೀವು ತೋರಿಸಿಲ್ಲ, ಸುಮ್ಮನೆ ಹೇಳ್ಬಿಟ್ಟಿದ್ದೀರಾ ಅಂದರೆ ಅದಕ್ಕೆ ಸೀರೆನೂ ತೋರಿಸಿ ಪ್ರಾಕ್ಟಿಕಲಾಗಿ ನೀರು ಹಚ್ಚಿ ತಿಳಿಸಿದ್ದೀನಿ. ಇನ್ನು ಆ ವ್ಯಕ್ತಿ ನನಗೆ ಇನ್ನೊಂದು ವಿಚಾರ ಹೇಳಿದ್ರು, ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ, ಆ ವ್ಯಕ್ತಿಯ ಪ್ರಾಮಾಣಿಕತೆ ಭಾಳ ಇಷ್ಟ ಆಗಿತ್ತು ಅಂತ ಅಂದ್ಬಿಟ್ಟು. ಪ್ರಶಾಂತ್ ಅವ್ರು ಹೇಳಿದ್ರು, ನನ್ನಂದೆ ಕಡಿಮೆ ರೇಟಲ್ವ ಸರ್, ನೀರು ಗಜ್ಜಿದಾಗ ಅದು ಸೀರೆ ಹಾಳಾಗೋದು ಆ ಥರ ಏನೂ ಇರಲ್ವಾ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು, ಮೇಡಮ್ ಸೀರೆಗಳ ರೇಟು ಕಡಿಮೆ ಆದಷ್ಟು ನೀರು ಗಜ್ಜಿದ್ರೆ ಏನಾಗಲ್ಲ, ಸೀರೆಗಳ ರೇಟು ಜಾಸ್ತಿ ಆದಷ್ಟು ನೀರು ಗಜ್ಜಿದ್ರೆ ಅದು ತೊಂದರೆನೇ. ಸೊ ಕಡಿಮೆ ರೇಟಿನ ಸೀರೆಗಳನ್ನ ನೀರಿಗೆ ಗಜ್ಜಿದ್ರೆ ಏನೂ ತೊಂದರೆನೇ ಇಲ್ಲ, ಚೆನ್ನಾಗೇ ಇರ್ತವೆ ಅವು. ಕಾಸ್ಟ್ಲಿ ಸೀರೆಗಳು ತಗೋತಿರಲ್ಲ, ಅದಕ್ಕೆ ರೇಷ್ಮೆ ಸೀರೆಗಳನ್ನೆಲ್ಲ ನೀರು ಗಜ್ಜೋದಿಲ್ಲ. ಸೊ ಕಡಿಮೆ ರೇಟಿನ ಸೀರೆ ನೀರು ಗಜ್ಜಿ ಒಗೆದು ಏನು ಮಾಡಿದ್ರು ಏನೂ ಆಗಲ್ಲ ಅಂತ ಹೇಳಿದ್ರು. ಸೊ ನಿಮಗೆ ಯಾರಿಗಾದರೂ ಕಾಟನ್ ಸೀರೆ ಬೇಕಿದ್ದರೆ ಅಂಗಡಿಗಿಂತ ಕಡಿಮೆ ರೇಟ್ಗೆ, ಅಂದರೆ ಅಂಗಡಿಗೂ ನೇಕಾರರಿಗೂ 40% ನಿಮಗೆ ಡಿಫ್ರೆನ್ಸ್ ಇರುತ್ತೆ. 40% ಪ್ರಾಫಿಟಿಂದನೇ ಅಂಗಡಿಯವ್ರು ಮಾರೋವಂಥದ್ದು. ಸೊ ನಿಮಗೆ ಯಾರಾದರೂ ಕಾಟನ್ ಸೀರೆಗಳು ಬೇಕೆಂದರೆ, ಪ್ಯೂರ್ ಕಾಟನ್ ಆಗಿರ್ಬೋದು, ಸಿಲ್ಕ್ ಕಾಟನ್ ಆಗಿರ್ಬೋದು, ಕಾಟನ್ ಆಗಿರ್ಬೋದು, ಯಾವುದೇ ಸೀರೆಗಳು ಬೇಕೆಂದರೆ ನೀವು ಪ್ರಶಾಂತ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆಯೇ ಇವರು ಹೋಲ್ಸೇಲಾಗೂ ಸೀರೆಗಳನ್ನು ಕೊಡ್ತಾರೆ. ನಾನು ಈಗೇನು ರೇಟ್ ಹೇಳಿದೆ ನಿಮಗೆ ಅದಕ್ಕಿಂತ ಇನ್ನೂ ಕೂಡ ಕಡಿಮೆ ಕೊಡ್ತಾರೆ. ಹೋಲ್ಸೇಲಾಗಿ ಸೀರೆ ವ್ಯಾಪಾರ ಮಾಡ್ತಾರಲ್ಲ, ಮನೆಯಿಂದ ಸೀರೆ ವ್ಯಾಪಾರ ಮಾಡೋವಂಥವ್ರಾಗಿರ್ಬೋದು ಅಥವಾ ಅಂಗಡಿಗಳವರಾಗಿರ್ಬೋದು, ಅಂಥವ್ರಿಗೆ ಏನು ನಾನು ರೇಟ್ ಹೇಳಿದೆ ಅದಕ್ಕಿಂತ ಕಡಿಮೆ ರೇಟಿಗೆ ನಿಮಗೆ ಸೀರೆಗಳು ಸಿಗ್ತಾ ಹೋಗುತ್ತೆ. ಅಥವಾ ನೀವು ವ್ಯಾಪಾರ ಮಾಡದೇ ಇದ್ರೂ ಅಕ್ಕಪಕ್ಕದವರೆಲ್ಲ ಸೇರಿಸಿ ಏನಾದರೂ ಕಾಟನ್ ಸೀರೆಗಳು ತೊಗೋಬೇಕು ಅಂತ ಅಂದ್ಕೊಂಡ್ರೆ 10 ಸೀರೆಗಿಂತ ಜಾಸ್ತಿ ಯಾರಾದರೂ ತಗೋತಾರಲ್ಲ ಅವ್ರಿಗೆ ಹೋಲ್ಸೇಲ್ ರೇಟಲ್ಲಿ ನಾನು ಏನು ರೇಟ್ ಹೇಳಿದೆ ಅದಕ್ಕಿಂತ ಕಡಿಮೆಗೆ ಹಾಕ್ಕೊಡ್ತಾರಂತೆ. ಮತ್ತೊಮ್ಮೆ ಹೇಳ್ಬಿಡ್ತೀನಿ, ಇದು ಬಂದು ಉಚಿತ ಪ್ರಮೋಷನ್ ಆಗಿರುತ್ತೆ, ಯಾವುದೇ ರೀತಿಯಾದಂಥ ಹಣ ತೊಗೊಂಡು ಮಾಡ್ತಾ ಇರೋಂಥ ಪ್ರಮೋಷನ್ ಅಲ್ಲ. ನೇಕಾರರನ್ನು ಸಪೋರ್ಟ್ ಮಾಡೋದಕ್ಕೋಸ್ಕರ, ಅವರ ವೃತ್ತಿಯನ್ನು ಸಪೋರ್ಟ್ ಮಾಡೋದಕ್ಕೋಸ್ಕರ, ಅವರ ಒಂದು ಕುಲಕಸುಬನ್ನು, ಇದರಿಂದ ಲಾಭ ಬಂದಿಲ್ಲ ಅಂತ ಅಂದ್ಬಿಟ್ಟು ಅವರ ಕುಲಕಸುಬನ್ನು ನಿಲ್ಲಿಸಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅದೆಲ್ಲ ಕಂಟಿನ್ಯೂ ಆಗಲಿ, ನಮ್ಮ ನೆಕ್ಸ್ಟ್ ಜನ್ರೇಷನ್ಗೂ ಕೂಡ ನೇಕಾರರು ನೇಯ್ದಂತಹ ಬಟ್ಟೆಗಳು ತಲುಪಲಿ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಕೈಲಿ ಏನಾಗುತ್ತೆ ಅದು ಸಪೋರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಈ ಒಂದು ಫ್ರೀ ಪ್ರಮೋಷನನ್ನು ಮಾಡಿರೋವಂಥದ್ದು. ಸೊ ಯಾರಿಗಾದರೂ ಕಾಟನ್ ಸೀರೆಗಳು ಬೇಕಿದ್ರೆ ಒಮ್ಮೆ ಪ್ರಶಾಂತ್ ಅವ್ರ ಹತ್ರ ಟ್ರೈ ಮಾಡಿ. ಇಷ್ಟ ಆದರೆ ಮಾತ್ರನೇ ನೀವು ಕಂಟಿನ್ಯೂ ಮಾಡಿ. ಶುರುನಲ್ಲಿ ಬೇಕಿದ್ರೆ ನಿಮಗೆ ಡೌಟ್ ಇದ್ದರೆ ಕಡಿಮೆ ರೇಟ್ ಸೀರೆನೇ ತರಿಸ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೆ ಕ್ವಾಲಿಟಿ ಎಲ್ಲ. ಆವಾಗ ನೀವು ಬೇಕಿದ್ರೆ ನೆಕ್ಸ್ಟು ಕಂಟಿನ್ಯೂವನ್ನು ಮಾಡ್ಬೋದು. ಇನ್ನು ಆಲ್ ಓವರ್ ಕರ್ನಾಟಕ ಮಾತ್ರ ಅಲ್ಲ, ಆಲ್ ಓವರ್ ಇಂಡಿಯಾ ಫ್ರೀ ಡೆಲಿವರಿ ಇರುತ್ತೆ. ಯಾವುದೇ ರೀತಿಯಾದಂಥ ಶಿಪ್ಪಿಂಗ್ ಚಾರ್ಜ್ ಏನೂ ಕೊಡೋಂಗಿಲ್ಲ. ಸೀರೆಗೆ ಏನು ರೇಟ್ ಕೊಟ್ಟಿರ್ತಾರೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನು ರೇಟ್ ಕೊಡೋಂಗಿಲ್ಲ. ಕರ್ನಾಟಕದಿಂದ ಹೊರಗಡೆ ಆದರೆ 3 ದಿನಕ್ಕಿಂತ ಸ್ವಲ್ಪ ಜಾಸ್ತಿ ಟೈಮ್ ಆಗುತ್ತೆ. ಬಟ್ ಕರ್ನಾಟಕ ಆದರೆ ನೀವು ಆರ್ಡರ್ ಮಾಡಿದಂತಹ 3 ದಿನದಲ್ಲಿ ನಿಮ್ಮ ಒಂದು ಕೈಗೆ ನಿಮ್ಮ ಒಂದು ಸೀರೆಗಳು ತಲುಪುತ್ತೆ. ಇನ್ನು ಅವರ ಫೋನ್ ನಂಬರ್ ಬಂದು 7411674654. ಇನ್ನೊಮ್ಮೆ ಹೇಳ್ತೀನಿ, 7411674654. ಪ್ರಶಾಂತ್ ಅಂತ, ಬಾಗಲಕೋಟೆಯ ಬನಹಟ್ಟಿಯವರು, ನೇಕಾರರು. ಸೊ ಯಾರಿಗಾದರೂ ಕಾಟನ್ ಸೀರೆಗಳು ಕಡಿಮೆ ಬೆಲೆಗೆ ಬೇಕು ಅಂದರೆ, ಒಳ್ಳೆ ಕ್ವಾಲಿಟಿಯ ಕಾಟನ್ ಸೀರೆಗಳು ಕಡಿಮೆ ಬೆಲೆಗೆ ಬೇಕು ಅಂದರೆ ನೀವು ಇವರನ್ನು ಸಂಪರ್ಕಿಸ್ಬೋದಾಗಿದೆ. ಇದಿಷ್ಟು ಇವತ್ತಿನ ವಿಡಿಯೋ. ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನಿಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.